ಸತ್ತೋಗ್ತೀನಿ ಅಂತ ಅವರು ಹೇಳಿದಾಗ ಸಾಯಿ ನಿಮ್ಮ ಭೂಮಿಗೆ ಏನು ಕಡಿಮೆ ಆಗಲ್ಲ. ಫೋನ್ ಇಟ್ಟಿದ ತಕ್ಷಣ ಚಾಕು ತೊಗೊಂಡು ಮೈಂಡ್ ಫಿಕ್ಸ್ ಮಾಡ್ಕೊಂಬಿಟ್ಟಿದ್ದೆ, ಮದುವೆ ಆದರೆ ಇವನೇ ಮದುವೆ ಆಗೋದು, ಹಿ ಲವ್ಸ್ ಮೀ. ಬಟ್ ಇಬ್ಬರು ಇಮ್ಮೆಚ್ಯೂರ್. ಸೊ ಏನು ಸಾಯಲ್ಲ ಇದು ಮಾಡ್ತಾರೆ. ಸೊ ಆ ಹುಡುಗನೂ ಅಷ್ಟೇ ಹಾಗೆ ಅದು ಹೇಳಾದ್ಮೇಲೆ ಬರಲೇ ಇಲ್ಲ. ಅಂದರೆ ತಿರುಪತಿ ದೇವಸ್ಥಾನ ಹೋಗಿ ತಪ್ಪು ಕಾಣಿಕೆ ಹಾಕಿ ಇದನ್ನ ನಿಲ್ಲಿಸ್ಬಿಡ್ಬೇಕು ಇಲ್ಲಿಗೇನೆ. ಸೊ ಅವತ್ತು ನೈಟ್ ಬಂದಾದ್ಮೇಲೆ ಫೋನ್ ಎತ್ತಾನೇ ಇರಲಿಲ್ಲ ನಾನು. ಅದಾದಮೇಲೆ ಇವನ್ ಫ್ರೆಂಡ್ ಒಬ್ರು ಬಂದರು. ಆವಾಗ ಅವ್ರು ಹೇಳಿದ್ದು, ಮದುವೆ ಆಗಿ ಮಕ್ಕಳಿದೆ, 2 ಮಕ್ಕಳಿದೆ, ಅವ್ನು ಕುಡ್ದು ಕಿಡ್ನಿ ಫೇಲ್ಯೂರ್ ಆಗಿದೆ, ಇವಾಗ ನೋಡಿದ್ರೆ ಈ ಥರ ಆಡ್ತಾರೆ. ಹೇಳೋದೇ ಬೇಡ, ನೋಡೋಕ್ಕೂ ಚೆನ್ನಾಗಿದ್ದೀರ, ಕಾಲೇಜಲ್ಲಿ ಇನ್ನೂ ಚೆನ್ನಾಗಿರ್ತೀರ ಅವಾಗ. ಸೊ ಲವ್ ಇಂಟ್ರೆಸ್ಟ್ ಯಾವ ಹುಡುಗ ಬಂದು ಪ್ರಪೋಸ್ ಮಾಡಿದ್ದ ಅಥವಾ ನೀವು ಯಾರಿಗಾರು ಪ್ರಪೋಸ್ ಮಾಡಿದ್ದು ಏನಾದರೂ ಆ ಘಟನೆಗಳು? ನಾನು ಯಾರಿಗೂ ಪ್ರಪೋಸೇ ಮಾಡಿರಲಿಲ್ಲ. ಇಷ್ಟಪಡ್ತಾಯಿದ್ರು, ಸುಮಾರು ಜನ ಇಷ್ಟಪಡ್ತಾಯಿದ್ರು. ಇಟ್ ವಾಸ್ ಓನ್ಲಿ ಇನ್ ಕಾಲೇಜ್. ಸೊ ಒನ್ ಪಾಯಿಂಟ್ ಆಫ್ ಟೈಮ್ನಲ್ಲಿ ಹೇಗಾಯಿತು ಅಂತಂದರೆ, ನನಗೊಬ್ಬರು ಇಷ್ಟಪಡ್ತಾಯಿದ್ರು. ಸೊ ನಾನು ನನ್ನ ಫ್ರೆಂಡ್ ಹತ್ರ ಹೇಳಿದೆ, ಈ ಥರ ವ್ಯಕ್ತಿ ನನಗೆ ಬಂದು ಪ್ರಪೋಸ್ ಮಾಡ್ತಾರೆ ಅಂತ. ಅವ್ರು ಬಂದು ಪ್ರಪೋಸ್ ಮಾಡಿದ್ರು? ಅವ್ರು ಬಂದು ಪ್ರಪೋಸ್ ಮಾಡಿದ್ರು. ಸೊ ಈ ಥರ ವ್ಯಕ್ತಿ ಪ್ರಪೋಸ್ ಮಾಡಿದ್ದಾರೆ, ಅಕ್ಸೆಪ್ಟ್ ಮಾಡ್ಕೊಂಬೇಡ ಅಂತ. ಸೊ ಅದಕ್ಕೆ ಹೌದಾ ಅಂತ ಅಂದ್ಬಿಟ್ಟು ನಾನು ಅವ್ರಿಗೂ ಹೋಗಿ, ಅವ್ರು ನನ್ನ ಕಾಲೇಜ್ ಆಗಿದ ತಕ್ಷಣ ಹಿ ವಾಸ್ ಆಲ್ವೇಸ್ ದೇರ್, ಕಾಲೇಜ್ ಹೊರಗಡೆನೆ. ಸೊ ನಾನು ಹೋಗೋದು ಬರೋದು ಎಲ್ಲನೂ ಹೀಸ್ ಟು ಅಬ್ಸರ್ವ್ ಎವ್ರಿಥಿಂಗ್. ಸೊ ಅದು ನನಗೊಂಥರ ಹಿಂಸೆ ಆಗ್ತಾಯಿತ್ತು, ಅಕ್ಸೆಪ್ಟ್ ಮಾಡ್ಕೊಂಬೇಡ ಅಂತೇಳಿ. ಸೊ ಆಯಿತು ಅಂತ ಹೇಳಿ ನಾನು ಅವ್ರ ಹತ್ರ ಹೋಗಿ, ಐ ಆಮ್ ಸೋ ಸಾರಿ, ನಾನು ಇಷ್ಟಪಡೋದಕ್ಕಾಗಲ್ಲ, ಇಷ್ಟಪಡ್ತಾ ಇಲ್ಲ, ಇವಾಗ ಹೇಳೋದಕ್ಕಾಗಲ್ವಲ್ಲ, ನಾನು ನನ್ನ ಫ್ರೆಂಡ್ ಹತ್ರ ಹೋಗಿ ಹೇಳಿದೆ ಈ ಥರ ಇದನ್ನದು ಅವ್ರು ಹೇಳಿದ್ರು ಅಂತ, ನಿಂಗೆ ಸ್ವಂತ ಬುದ್ಧಿ ಇಲ್ವಾ ಅಂತ ಕೇಳ್ತಾರೆ. ಸೊ ನನಗೆ ಇಷ್ಟ ಇಲ್ಲ ಅಂತೆಲ್ಲ ಹೇಳಿದೆ. ಆ್ಯಂಡ್ ದೆನ್ ಹಿ ವಾಸ್ ಲೈಕ್, ಇಲ್ಲ ನೀನಿಲ್ಲ ಅಂದರೆ ನಾನು ಸತ್ತೋಗ್ತೀನಿ, ನೀನಿಲ್ಲ ಅಂದರೆ ನಾನು ಇದು ಮಾಡಿಬಿಡ್ತೀನಿ. ಆ ಹುಡುಗ. ಸೊ ದಟ್ ಈಸ್ ವೆನ್ ಐ ವಾಸ್ ಲೈಕ್, ಐ ವೆಂಟ್ ಆ್ಯಂಡ್ ಟೋಲ್ಡ್ ಮೈ ಫ್ರೆಂಡ್, ನಾನಿಲ್ಲ ಅಂದರೆ ಅವ್ರು ಸತ್ತೋಗ್ತಾರಂತೆ, ಶುಡ್ ಐ ಸೇ ಎಸ್? ಅದಕ್ಕೆ ಸಾಯ್ಲಿ ಬಿಡು, ಫ್ರೆಂಡ್ ಐಡಿಯಾ ಕೊಟ್ಟರು. ಯಾ. ಸೊ ದೆನ್ ಐ ವಾಸ್ ಲೈಕ್, ಹೌ ಡು ಐ ಸೇ, ಈ ಥರ ಹೆಂಗೆ ಹೇಳಲಿ ನಾನು ಸಾಯಿ ಅಂತ ಹೇಳೋದಕ್ಕೆ? ಇಲ್ಲ, ಭೂಮಿ ಮೇಲೆ ಒಬ್ಬ ವ್ಯಕ್ತಿ ಹೋಗಿದ ತಕ್ಷಣ ಭೂಮಿ ಭಾರ ಅದು ಇದು ಅಂತ ಏನೋ ಒಂದಷ್ಟು ಡೈಲಾಗ್ ಕೊಡಿದ್ರು. ಸೊ ನಾನು ಹಾಗೆ ಬಂದು ಇವ್ರಿಗೂ ಹಾಗೆ ಹೇಳಿದೆ, ನೀವು ಸತ್ತರೆ ಭೂಮಿಗೆ ಭಾರ ಕಡಿಮೆ ಆಗುತ್ತೆ, ಸಾಯ್ರಿ ಅಂತ. ಅಯ್ಯೋ, ಹಾಗೆ ಹೋಗಿ ಹೇಳಿದೆ. ಸೊ ದಟ್ ಈಸ್ ವೆನ್ ಟು ಟೆಸ್ಟ್ ಆರ್ ಅವಾಗ ಒಂದು ಹುಡುಗಾಟದ ವಯಸ್ಸಲ್ವಾ, ವೆನ್ ಐ ಮೀನ್ ಫಸ್ಟ್ PU, ಇದೇ ಥರ ಅಲ್ವಾ ಎಲ್ಲ ಇದು. ಸೊ ಏನು ಸಾಯಲ್ಲ ಇದು ಮಾಡ್ತಾರೆ. ಸೊ ಆ ಹುಡುಗನೂ ಅಷ್ಟೇ ಹಾಗೆ ಅದು ಹೇಳಾದ್ಮೇಲೆ ಬರಲೇ ಇಲ್ಲ. ಬಟ್ ಟಚ್ನಲ್ಲಿದ್ದಾನೆ, ಫೇಸ್ಬುಕ್ನಲ್ಲಿ ಫ್ರೆಂಡ್ಸ್, ಅವಾಗ ಆರ್ಕುಟ್ ಇತ್ತು. ಸೊ ಆರ್ಕುಟ್ನಲ್ಲಿ ಫ್ರೆಂಡ್ ರಿಕ್ವೆಸ್ಟ್ ಕಳಿಸೋದು, ಫೇಸ್ಬುಕ್ನಲ್ಲಿ ಫ್ರೆಂಡ್ ರಿಕ್ವೆಸ್ಟ್ ಕಳಿಸೋದು. ಆಮೇಲೆ ಅವ್ನು ನಮ್ಮ ಮನೆಯೂ ತಿಳ್ಕೊಂಡಿದ್ದ. ಸೊ ನಮ್ಮ ಮನೆ ಮುಂದೆ ಪ್ರತಿದಿನ ಹೋಗೋದು, ಬಟ್ ನನ್ನ ಹತ್ರ ಬಂದು ಮಾತಾಡ್ತಾ ಇರಲಿಲ್ಲ. ಅವ್ರು ಬಂದು ಮಾತಾಡಿದ್ದೆ ಇಂದಿನಿಂದ ಪ್ರೀತಿಯ ರಿಲೀಸ್ ಆಗಿದ್ದು ಒಂದು ಸ್ವಲ್ಪ ದಿನಕ್ಕೆ, ಏನು ಫಿಲಮ್ ಮಾಡಿದ್ಯಾ ಅಂತೆಲ್ಲ ಹೇಳಿ. ಸೊ ಅವಾಗ ಹಿ ಕೇಮ್ ಆ್ಯಂಡ್ ಸ್ಪೋಕ್ ಟು ಮೀ. ಅಷ್ಟೇ ಲಾಸ್ಟ್. ಅದಾದಮೇಲೆ ಕಾನ್ವರ್ಸೇಷನ್ನೇ ಇಲ್ಲ ನನ್ನ ಮತ್ತು ಅವ್ರ ಮಧ್ಯೆ. ಅಂದರೆ ಇವತ್ತಿಗೂ ಟಚ್ನಲ್ಲಿದ್ದಾರೆ, ಬಟ್ ಆ ವ್ಯಕ್ತಿ ಇವತ್ತಿಗೂ ಟಚ್ನಲ್ಲಿದ್ದಾರೆ. ದೆನ್ ಹಿ ಡೇಟೆಡ್ ಸಮನ್ ಎಲ್ಸ್ ಆ್ಯಂಡ್ ಆಲ್ ದ ಸ್ಟಫ್. ಬಟ್ ಆ ಮೂಮೆಂಟ್ಗೆ ನಾನು ಇದನ್ನು ಹೇಳಿದೆ, ದಟ್ ಸಾಯ್ರಿ ಏನೂ ಆಗಲ್ವಂತೆ, ಭೂಮಿಗೆ ಭಾರ. ಸೊ ಇದು ಓವರ್ ಅ ಪೀರಿಯಡ್ ಆಫ್ ಟೈಮ್ ಇಟ್ ಸ್ಟಾರ್ಟೆಡ್ ಹಿಟ್ಟಿಂಗ್ ಮೀ ಇಟ್ ಸೆಲ್ಫ್. ನಾನು ಸತ್ತರೆ ಪರವಾಗಿಲ್ಲ ಅಲ್ವಾ, ಈ ಭೂಮಿಗೆ ಭಾರ ಕಡಿಮೆ ಆಗುತ್ತೆ ನಿಮಗೆ, ನನಗೆ. ನಾನು ಏನು ಹೇಳಿದ್ನೋ ಅದು ಇಟ್ ಸ್ಟಾರ್ಟೆಡ್ ಹಿಟ್ಟಿಂಗ್ ಮೀ. ಅದು ಎಷ್ಟು ಹಿಟ್ಟಾಯಿತು ಅಂತಂದರೆ, ಸೊ ಏನೇ ಒಂದು ಚಿಕ್ಕ ಫಿಲ್ಮ್, ಅಂದರೆ ಇವಾಗ ಒಂದು ಫಿಲ್ಮ್ ಫ್ಲಾಪ್ ಆಗಿದ ತಕ್ಷಣ ಐ ಟು ಥಿಂಕ್ ದಟ್ ಒಂದೇನೋ ಕೆಟ್ಟದಾಗ್ತದೆ, ಏನೋ ಒಂದು ನೆಗೆಟಿವ್ ಆಯಿತು ಅಂತಂದರೆ ಏನಕ್ಕೆ ಬದುಕಿರಬೇಕು. This was there till 2017 for me. This suicidal thoughts was there. In fact, ಹೇಳಬೇಕು ಅಂತಂದರೆ ನಾನು ex-husband. ಸೊ ನಾನು ಅವನು we started going around. So one point, ಯಾವಾಗ ಇದು? 2009 I started dating him. ಅಂದ್ರೆ ಅವ್ರ ಕಾಲೇಜ್ ಬಿಟ್ಟ? ಇಲ್ಲ ಕಿಟ್ಟಿ ಫ್ರೆಂಡ್, ಶ್ರೀನಗರ್ ಕಿಟ್ಟಿ ಫ್ರೆಂಡ್. ಸೊ ನಾನು ಒನ್ ಪಾಯಿಂಟ್ ಆಫ್ ಟೈಮ್ ಅವ್ರು ಮಾಡೋದು ನನಗೆ ಇಷ್ಟ ಆಗ್ತಾ ಇರಲಿಲ್ಲ. ಇದೇ ಲವ್ನಲ್ಲಿದ್ದಾಗ. ಸೊ ಗೊತ್ತಾಯಿತು, ದಿಸ್ ಇಸ್ ನಾಟ್ ಗೋಣ ವರ್ಕ್ಔಟ್, ಇದು ನನಗೂ ಅವ್ರಿಗೂ ಸರಿಗೆ ಬರಲ್ಲ, ಇದು
ಇಲ್ಲಿಗೆ ಸ್ಟಾಪ್ ಮಾಡ್ಬೇಕು. ಇದು ಮದುವೆಗಿಂತ ಮುಂಚೆ ನಾನು ಹೇಳ್ತಾ ಇರೋದು. ಈ ಏನು ಡೈಲಾಗ್ ಹೊಡೆದಿದ್ನಲ್ವಾ, ಅದೇ ಡೈಲಾಗ್ ಇಲ್ಲಿ ಹೇಳಿದೆ. ಅಂದರೆ ಅತಿರೇಕ ಕೊಟ್ಟೋಗಿತ್ತು ಜಗಳ ನಮ್ಮಿಬ್ರದ್ದು. ಸೊ ನಾನು ಅದಕ್ಕೆ ಮುಂಚೆ ಇನಿಷಿಯಲ್ ಡೇಸ್ ಅಲ್ಲಿ ನಿಮ್ಗೆ ಆ ವ್ಯಕ್ತಿ ಇಷ್ಟ ಆಗ್ಬಿರ್ತಾರಲ್ಲ, ಈಗ ಶ್ರೀನಗರ್ ಕಿಟ್ಟಿ ಫ್ರೆಂಡು ಒಂದು ಅಕೇಶನ್ ಏನೋ ಮೀಟ್ ಆದ್ರು, ಪರಿಚಯ ಆದ ತಕ್ಷಣ ನಿಮಗೆ ಆ ಮೂಮೆಂಟ್ ಅಲ್ಲೇ ಅನ್ಸುತ್ತಾ? ಅಂದ್ರೆ ಇಟ್ಸ್ ಲೈಕ್ ಆ ಮೂಮೆಂಟ್ನಲ್ಲಿ ಏನೂ ಅನಿಸ್ಲಿಲ್ಲ. ಬಟ್ ಸೆಕೆಂಡ್ ಥರ್ಡ್ ಟೈಮ್ ವೆನ್ ಐ ಸ್ಟಾರ್ಟೆಡ್ ಮೀಟಿಂಗ್ ಹಿಮ್ ಐ ಫೆಲ್ಟ್ ನೈಸ್. ಬಟ್ ನಿಮ್ಗೆ ಆ ವ್ಯಕ್ತಿ ಇಷ್ಟ ಆಗೋಕ್ಕೆ ಆ ಟೈಮಲ್ಲಿ ಏನೋ ಒಂದು ರೀಸನ್ಸ್ ಇರುತ್ತೆ. ಇಲ್ಲ, ನನಗೆ ಆ ರೀಸನ್ ಅಂತ ಏನೂ ಇರಲಿಲ್ಲ. ಸೊ ನಾನು ಆರಾಮಾಗಿ ಮಾತಾಡ್ಬೋದಾಗಿತ್ತು. ಸೊ ಆ ವ್ಯಕ್ತಿ ಜೊತೆ ಕಂಫರ್ಟ್ ಝೋನ್ ತುಂಬ ಇತ್ತು. ಸೊ ಡೇಟ್ ಎಲ್ಲ ಆಯಿತು, ಸ್ಟಾರ್ಟೆಡ್ ಡೇಟಿಂಗ್ ಹಿಮ್ ಆ್ಯಂಡ್ ಆಲ್. ಅವ್ರಿಗೂ ಕೇಳಿದಿರಾ ಈ ಪ್ರಶ್ನೆ, ನಾನು ಯಾಕೆ ಇಷ್ಟಪಟ್ಟೆ ನನ್ನ ಅಂತ? ನೀನು ಚೈಲ್ಡ್ ಥರ ಇದೆಯಾ ಅಂತ ಹೇಳ. ಸೊ ಬಟ್ ಆ ಥರ ಅಲ್ಲ. ಬಟ್ ವಿ ಸ್ಟಾರ್ಟೆಡ್ ಗೋಯಿಂಗ್ ಅರೌಂಡ್ ಆ್ಯಂಡ್ ಆಲ್ ದ ಸ್ಟಫ್. ಆ್ಯಂಡ್ ದೆನ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ನನಗೆ ಅವ್ರು ಮಾಡೋದು ಇಷ್ಟ ಆಗ್ತಾ ಇರಲಿಲ್ಲ. ಸೊ ತಿರುಪತಿ ದೇವಸ್ಥಾನಕ್ಕೆ ಹೋದೆ. ತಿರುಪತಿಗೆ ಹೋಗಿ ವಾಪಸ್ ಬಂದು ಇವತ್ತು ನಾನು ಇದನ್ನು ನಿಲ್ಲಿಸ್ಬಿಡ್ಬೇಕು. ಸೊ ಅವತ್ತು ತಪ್ಪು ಕಾಣಿಕೆ ಹಾಕ್ಬಿಟ್ಟು ತಿರುಪತಿನಲ್ಲಿ ಹೋಗಿ ನಾನು, ನಮ್ಮ ತಾಯಿ, ನನ್ನ ತಂಗಿ ಇಬ್ಬರು ಫ್ರೆಂಡ್ಸ್ ಬಂದಿದ್ರು. ಸೊ ಹೋದ್ವಿ, ತಪ್ಪು ಕಾಣಿಕೆ ಹಾಕ್ಬಿಟ್ಟು ಅವತ್ತಿನ ದಿನ ಅವ್ನ ಫೋನ್ ಯಾವುದೂ ಅವ್ರದ್ದು ಎತ್ತಿರಲಿಲ್ಲ. ಸೊ ಫಸ್ಟ್ ಪ್ರಪೋಸಲ್ ಹಂಗೆ ಹೇಳಿದೆ, ಅವರು ಹೋದರು. ಸೊ ಸೆಕೆಂಡ್ ಒನ್ ವಾಸ್ ಅ ಸೈಕ್ ಪರ್ಸನ್ ಹೂಮ್ ಐ ಮೆಟ್. ಸೊ ಐ ಯೂಸ್ ಟು ಟೆಲ್ ದಿಸ್, ಆಟೋ ಡ್ರೈವರ್. ಸೊ ಆಟೋ ಡ್ರೈವರ್ ಈ ಥರ ಹೇಳಿ ಅವ್ರಿಗೆ ಮದುವೆನೂ ಆಗಿತ್ತು. ಮದುವೆ ಆಗಿ ಮಕ್ಕಳಿದ್ರು ನನ್ನ ಹಿಂದೆ ಬಿದ್ದಿದ್ದು. ಹಿಂಗೆ ಅಂತಂದರೆ ನನಗೆ ಒಂಥರ ಐಸ್ಟು ಶಿವರ್. ಅವ್ರು ಬಂದಿದ ತಕ್ಷಣ ಹಿಂಗೆ ಶಿವರ್ ಆಗ್ತಾ ಇದ್ದೆ. ಸೊ ಈ ಡೈಲಾಗ್ ಹೇಳ್ಬಿಟ್ಟೆ, ಸಾಯಿ ನೀನು ಸತ್ರೆ ಇದೇನದು ಭೂಮಿಗೆ ಭಾರ ಕಡಿಮೆ ಅಂತ. ಅಲ್ಲ, ಆ ವ್ಯಕ್ತಿ ಅಂದ್ರೆ ಅವ್ರು ಆಟೋ ಡ್ರೈವರ್ ಆಗಿದ್ರು, ಅವ್ರು ಬಂದು ಅವರು ಕೂಡ ಏನು ಪ್ರಪೋಸ್ ಹಂಗೆಲ್ಲ ಹೇಳಿದ್ರ? ಎಸ್, ನಿನ್ ಕಂಡ್ರೆ ನಂಗೆ ಸಖತ್ ಇಷ್ಟ, ನಿನ್ ಕಂಡ್ರೆ ನಂಗೆ ಸಖತ್ ಇಷ್ಟ ಅಂತ. ನೀವು ಹೇಳಿದ್ರ ನಿಂಗೆ ಮದುವೆ ಆಗಿದೆ ಗುರು, ಮಕ್ಕಳಿದ್ದಾರೆ, ಹೆಂಡತಿ ಮಕ್ಕಳು ನೋಡಿ? ನಂಗೆ ಗೊತ್ತಿರಲಿಲ್ಲ. ಸೊ ನಂಗೆ ಗೊತ್ತಿರಲಿಲ್ಲ ಮದುವೆ ಆಗಿರೋದು. ಸೊ ಇವರು ಈ ಥರ ಎಲ್ಲ ನಂಗೆ ಮಾಡೋದಕ್ಕೆ ಸ್ಟಾರ್ಟ್ ಅಂದರೆ ಹಿಂದಿಂದೆ ಹೋಗೋದು, ಮತ್ತು ನಾನು ಎಲ್ಲೇ ಹೋದ್ರೂ ನನಗೆ ಬಸ್ ಪಾಸ್ ಇತ್ತು. ಸೊ ಆ ಬಸ್ನಲ್ಲಿ ಆವಾಗ ನಾನು ಏನು ಮಾಡಿದೆ, ಬಸ್ ಪಾಸ್ನಲ್ಲಿ ನಾನು ಕಾಲೇಜ್ನಲ್ಲಿದ್ದಾಗ. ಸೊ ನಾನು ಬಸ್ನಲ್ಲಿ ಹೋದಾಗ ಆ ವ್ಯಕ್ತಿ ಅಲ್ಲಿಗೂ ಬರೋರು. ಸೊ ದೆನ್ ಐ ಸ್ಟಾರ್ಟೆಡ್ ಗೋಯಿಂಗ್ ಇನ್ ಇದನ್ನದು ಮಹಿಳೆಯರಿಗೆ ಮಾತ್ರ ಅಂತ ಒಂದು ವಿಧಾನಸೌಧಕ್ಕೆ ಬಸ್ ಇರೋದು, ಪದ್ಮನಾಭ ನಗರಿಂದ ವಿಧಾನಸೌಧಕ್ಕೆ. ಆ ಬಸ್ನಲ್ಲಿ ಮಾತ್ರ ಹೋಗ್ತಾ ಇದ್ದೆ, ಹಿಂದೆ ಬರ್ತಾನೆ ಇವನು ಅಂತ. ಸೊ ನಮ್ಮ ಮನೆಯಿಂದ ಹೊರಗಡೆ ಹೋಗೋದಕ್ಕೆ ನನಗೊಂಥರ ಅಂದರೆ ಈ ಆಟೋ ಡ್ರೈವರ್ ಬಂದು ನನ್ನ ಕಾಡ್ತಾನೆ. ಮನೆ ಹತ್ರ ನಮ್ಮ ಮನೆ ಮುಂದೆ ಪಾರ್ಕ್ ಇದೆ. ಸೊ ಆ ಪಾರ್ಕ್ ಮುಂದೆ ಹೆಂಗೆ ಬೇಕಾದ್ರೂ ಇದು ಮಾಡೋ. ಸೊ ದಿಸ್ ವಾಸ್ ದಿ ಥಿಂಗ್ ಫಾರ್ ಮೀ. ಸೊ ಇವನಿಗೂ ಇದೇ ಡೈಲಾಗ್ ಹೇಳಿದ್ದೆ. ಅದಾದಮೇಲೆ ಇವನ ಫ್ರೆಂಡ್ ಒಬ್ಬರು ಬಂದರು. ಆವಾಗ ಅವ್ರು ಹೇಳಿದ್ದು, ಮದುವೆ ಆಗಿ ಮಕ್ಕಳಿದೆ, 2 ಮಕ್ಕಳಿದೆ, ಅವ್ನು ಕುಡಿದು ಕಿಡ್ನಿ ಫೇಲ್ಯೂರ್ ಆಗಿದೆ, ಇವಾಗ ನೋಡಿದ್ರೆ ಈ ಥರ ಆಡ್ತಾರೆ, ಇದನ್ನದು ನೀವೇ ಹೇಳಬೇಕು, ಹಾಸ್ಪಿಟ್ಲ್ಗೆ ಹೋಗಪ್ಪ ಅಂತ. ನಾನು ಹೆಂಗೆ ಹೇಳಲಿ ಹಾಸ್ಪಿಟ್ಲ್ಗೂ? ಆಮೇಲೆ ಹೇಳಿದೆ, ನೋಡಿ ನನ್ನ ಮದುವೆ ಆಗೋದಿಲ್ಲ, ನಮ್ಮ ಅಪ್ಪ ಅಮ್ಮ ನನ್ನ ನೋಡ್ತಾರೆ, ಮದುವೆ ಆಗೋದಿಲ್ಲ, ನೀವು ಫಸ್ಟ್ ಹೋಗಿ ಹಾಸ್ಪಿಟ್ಲ್ಗೆ ಅಡ್ಮಿಟ್ ಮಾಡ್ಕೊಳ್ಳಿ. ನೀವು ನಿಜವಾಗ್ಲೂ ನಾನು ಪ್ರೀತಿಸ್ತಾ ಇದ್ದಾರೆ ಅಂದರೆ ಫಸ್ಟು ನಿಮ್ಮ ಹೆಲ್ತ್ನ ನೋಡ್ಕೊಳ್ಳಿ. ಆ ಮಕ್ಕಳಿಗೆ ನಿಜವಾಗ್ಲೂ ಗೊತ್ತಿಲ್ಲ, ಟಚ್ ವುಡ್ ಚೆನ್ನಾಗಿಡಲಿ ಅಂತಲೇ ನಾನು ಪ್ರೇ ಮಾಡ್ತೀನಿ. ಸೊ ದಿ ಥರ್ಡ್ ಪರ್ಸನ್ ಇವ್ರಿಗೆ, ನನ್ನ ಹಸ್ಬೆಂಡ್ಗೆ ಹೇಳಿರೋದು. ಅಂದರೆ ತಿರುಪತಿ ದೇವಸ್ಥಾನ ಹೋಗಿ ತಪ್ಪು ಕಾಣಿಕೆ ಹಾಕಿ ಇದನ್ನು ನಿಲ್ಲಿಸ್ಬಿಡ್ಬೇಕು ಇಲ್ಲಿಗೇನೆ. ಸೊ ಅವತ್ತು ನೈಟ್ ಬಂದಾದಮೇಲೆ ಫೋನ್ ಎತ್ತಾನೇ ಇರಲಿಲ್ಲ ನಾನು. ಸೊ ದೆನ್ ಹಿ ಸ್ಟಾರ್ಟೆಡ್ ಕಾಲಿಂಗ್, ಬೇರೆ ಫೋನಿಂದ ಕಾಲ್ ಮಾಡಿ, ನಾನು ನಾಳೆ ಬೆಳಗ್ಗೆ ಮಾತಾಡ್ತೀನಿ, ಇವಾಗ ಮಾತಾಡೋದಕ್ಕಾಗಲ್ಲ, ಸುಸ್ತಾಗಿದೆ. ಇಲ್ಲ, ತಿರುಪತಿಯಿಂದ ಬಂದಾದ್ಮೇಲೆ ಈ ಡೈಲಾಗ್ ಹೇಳಿದೆ, ಅಂದರೆ ಇದನ್ನು ಹೇಳಿದೆ, ಲೈನ್ ಹೇಳಿದೆ, ನಾನು ಇವಾಗ ಸುಸ್ತಾಗಿದ್ದೀನಿ, ನಾಳೆ ಬೆಳಗ್ಗೆ ಮಾತಾಡ್ತೀನಿ ಅಂತ. ಸೊ ಅದಕ್ಕೆ ಇಲ್ಲ ಬೆಳಗ್ಗಿಂದ ನಿನ್ನೆಯಿಂದ ಮಾತಾಡಿಲ್ಲ ನೀನು, ಹಂಗೆ ಹಿಂಗೆ. ಸೊ ನನ್ನ ತಂಗಿ ಜೊತೆ 2 ಫ್ರೆಂಡ್ಸ್ ಬಂದಿದ್ರಲ್ಲ, ಸೊ ಹಿ ಸ್ಟಾರ್ಟೆಡ್ ಕನೆಕ್ಟಿಂಗ್. ಅವ್ರ ಜೊತೆ ಹೋಗಿದ್ದೆ, ಹಿಂಗೆ ಹೋಗಿದ್ದೆ. ಅವಾಗೆಲ್ಲ ಫೋಟೋಸ್ ತೋರಿಸ್ಬೇಕು ಅಂದರೆ ಮೀಟ್ ಮಾಡಿ ಫೋಟೋಸ್ ತೋರಿಸ್ಬೇಕಲ್ವ. ಸೊ ಐ ಡಿ ನಾಟ್ ಹ್ಯಾವ್ ವಾಟ್ಸಪ್ ಆರ್ ಎನಿಥಿಂಗ್. ಸೊ ನಮ್ಮ ಅಮ್ಮನೂ ಬಂದಿದ್ದರು, ಏನೇ ಹೇಳಿದ್ರು ನಂಬ್ತಾನೆ ಇರಲಿಲ್ಲ. ನಾನು ಅದಾದಮೇಲೆ ದೇವ್ರ ಹತ್ರ ಹೇಳಿದ್ದೀನಲ್ವ, ತಪ್ಪು ಕಾಣಿಕೆ ಹಾಕಿದ್ದೀನಲ್ವ, ಅಂದರೆ ನನಗಾಗ್ತಾಯಿಲ್ಲ ದೇವ್ರೆ, ಈ ಸಂಬಂಧ ನನಗೊಂಥರ ಇದಾಗ್ತದೆ, ತಪ್ಪು ಕಾಣಿಕೆ ಹಾಕಿದ್ದೀನಲ್ವ. ಸೊ ಆಯಿತು, ಹೇಳ್ಬಿಡೋಣ. ಇಲ್ಲ, ಇದು ವರ್ಕೌಟ್ ಆಗ್ತಾಯಿಲ್ಲ, ಐ ನೀಡ್ ಸಮ್ ಸ್ಪೇಸ್, ನಂಗೆ ಒಂದು ಸ್ವಲ್ಪ ದಿನ ಟೈಮ್ ಕೊಡು, ಒಂದು ಸ್ವಲ್ಪ ಫ್ರೆಂಡ್ಸಾಗೇ ಇರೋಣ, ಬಟ್ ಇವಾಗ ಸದ್ಯಕ್ಕೆ ನಾನು ಹಿಂಗೆ ಮೀಟ್ ಮಾಡೋದಾಗಲಿ ಏನೂ ಬೇಡ ಅಂತ ಹೇಳ್ಬಿಟ್ಟು ಕಟ್ ಮಾಡಿದೆ.
ಕಟ್ ಮಾಡಿದ ತಕ್ಷಣ ರ್ಯಾಂಡಮ್ಲಿ 3-4 ಟೈಮ್ಸ್ ಐ ಜಸ್ಟ್ ಗಾಟ್ ಅ ಕಾಲ್. ಅವ್ರ ಫ್ರೆಂಡ್ಸಿಂದ ಎಲ್ಲರೂ ಒಂದು 4-5 ಜನ ಕಾಲ್ ಮಾಡ್ತಾಯಿದ್ದಾರೆ. ಯಪ್ಪ ಏನಪ್ಪ ಇದು ಹಂಗೆ ಹಿಂಗೆ ಅಂತ. ಈ ಈ ಫ್ರೆಂಡ್ಸ್ ಆಗೋಣ ಅಂತ ಹೇಳಿದಾಗ ಸೊ ಅಲ್ಲಿಂದನೂ ಪೀಕ್ ವಾಯ್ಸ್ ಬಂತಲ್ಲ. ಸೊ ಆವಾಗ ಆ ಪೀಕ್ ವಾಯ್ಸ್ ಬಂದಾಗ ನಾನು ಸತ್ತೋಗ್ತೀನಿ ಅಂತ ಅವರು ಹೇಳಿದಾಗ, ಸಾಯಿ ನಿಮ್ಮ ಭೂಮಿಗೆ ಏನು ಕಡಿಮೆ ಆಗಲ್ಲ, ಭಾರ ಕಡಿಮೆ ಆಗುತ್ತೆ ಅಂತೆಲ್ಲ ಆ ಥರನೇ ಹೇಳಿದೆ. ಅಲ್ಲೂ ಇವ್ರಿಗೂ ಅದನ್ನ ಹೇಳಿದ್ರೆ ಇವ್ರಿಗೂ ಅದನ್ನೇ ಹೇಳಿದೆ. ಸೊ ಇವರು ಲೆಫ್ಟಿ ನನ್ನ ಹತ್ರ ಮಾತಾಡ್ತಾ ಇದ್ರಲ್ಲ, ಸೊ ಫೋನ್ ಇಟ್ಟಿದ ತಕ್ಷಣ ಚಾಕು ತೊಗೊಂಡು ಕಟ್ ಮಾಡ್ಕೊಂಡ್ರು. ಸೊ ಹಿ ಹ್ಯಾಸ್ 4-5 ಸ್ಟಿಚಸ್. ಸೊ ಇವ್ರ ಫ್ರೆಂಡ್ಸ್ ಎಲ್ಲ ಫೋನ್ ಮಾಡಿದ ತಕ್ಷಣ ನನಗೆ ಇಟ್ ವಾಸ್ ಲೈಕ್ ನಿಜವಾಗ್ಲೂ ಸತ್ತೋಗ್ತಾನೆ ಅಂತೇಳ್ಬಿಟ್ಟು ನಾನು ಹಾಸ್ಪಿಟಲ್ಗೆ ಹೋಗಿ ದೆನ್ ಐ ವಾಸ್ ಲೈಕ್ ಫುಲ್ ಹಾಸ್ಪಿಟಲ್ ಫುಲ್ ಅಂದರೆ ಆ ಬೆಡ್ ಫುಲ್ಲು ರಕ್ತ. ಆ ಸ್ಟಿಚಸ್ ಎಲ್ಲ ನೋಡಿ ನನಗೆ ಒಂಥರ ಫೇಂಟಿಶ್ ಆಗೋ ಟೈಪ್. ಅಂದರೆ ಇಷ್ಟೊಂದು ಇಷ್ಟಪಡ್ತಾನೆ, ಇಷ್ಟೊಂದು ಪ್ರೀತಿಸ್ತಾನೆ ನನ್ನ, ಇವನ್ನ ಹೆಂಗೆ ನಾನು ಬಿಟ್ಕೊಡ್ಲಿ. ಬಟ್ ಇವನ್ನ ನನಗೆ ಅಂದರೆ ನಾನು ಇವಾಗ ಏನೇನು ನೆಗೆಟಿವ್ ಥಾಟ್ಸ್ ಬರ್ತಾ ಇದೆಯೋ, ನೆಗೆಟಿವ್ ಪಾಯಿಂಟ್ಸ್ ಬರ್ತಾ ಇದೆಯೋ, ಅಟ್ ದಿ ಸೇಮ್ ಟೈಮ್ ಪಾಸಿಟಿವ್ ಇಸ್ ದಟ್ ಹೀ ಲವ್ಸ್ ಮೀ ವೆರಿ ಮಚ್. ಹಿ ಈಸ್ ವೆರಿ ಪಾಸಿಟಿವ್ ಅಬೌಟ್ ಮೀ. ಸೊ ಆಯ್ತು, ಮದುವೆ ಆಗ್ಬಿಡೋಣ. ಮದುವೆ ಆದರೆ ನಾನು ಇವನ್ನೇ ಮದುವೆ ಆಗೋದು. ಸೊ ಅವರು ಆಗಸ್ಟ್ನಲ್ಲೋ ಈ ಥರ ಮಾಡಿಕೊಂಡ್ರು. ಜುಲೈ ಆಗಸ್ಟ್ ಟೈಮ್ನಲ್ಲಿ ಆಗಸ್ಟ್ ಅವ್ರ ಬರ್ಡೇ ಟೈಮ್ ಇನ್ನೇನು ಒಂದು 10 ದಿನ ಇದ್ದಾಗ ಈ ಥರ ಮಾಡಿಕೊಂಡ್ರು. ನನಗೆ ಮಲಯಾಳಂ ಶೂಟ್, ಬೆಸ್ಟ್ ಆ್ಯಕ್ಟರ್ ಅಂತ ಶೂಟಿಗೆ ಹೋಗಬೇಕಾಗಿತ್ತು. ಸೊ ಇವ್ರ ಬರ್ಡೇಗೆ ಡೆಬ್ಯೂ ಮಾಡಿದ್ದು 8ನಲ್ಲಿ ಇಂತಿನ ಪ್ರೀತಿ. ಯಾ. ಸೊ 2009 ಐ ಸ್ಟಾರ್ಟೆಡ್ ಗೋಯಿಂಗ್ ಅರೌಂಡ್. ಸೊ ಅವ್ರ ಬರ್ಡೇ ಟೈಮ್ ಆಗಸ್ಟ್ನಲ್ಲಿ ಈ ಕೇಕ್ ಇದನ್ನದು ಕಟ್ ಮಾಡಿಕೊಂಡ್ರು. ಸೊ ಹಾಗೆ ಎಲ್ಲ ಆಯಿತು. ಅದಾದಮೇಲೆ ಅವರು ಅಲ್ಲಿಗೂ ಬಂದಿದ್ದರು, ನಮ್ಮ ತಾಯಿಗೆ ಮಾತಾಡ್ಸೋದಕ್ಕೆ ಕೇರಳಕ್ಕೆ ಬಂದಿದ್ದರು. ಸೊ ಕೇರಳಕ್ಕೆ ಬಂದು ಅಲ್ಲಿ ಯಾವಾಗ ಇವ್ರು ಕಟ್ ಮಾಡಿಕೊಂಡ್ರು ಐ ಬಿಕಮ್ ವೆರಿ ಸೀರಿಯಸ್. ಅಂದರೆ ಸೀರಿಯಸ್ ಅಂತಂದರೆ ಮದುವೆ ಆದರೆ ಸಾಯೋದಾದರೆ ಇವನ ಜೊತೆನೇ ಸಾಯಬೇಕು, ಇದ್ದರೂ ಇವನ ಜೊತೆನೇ ಇರಬೇಕು, ಇವನು ನನಗೋಸ್ಕರ ಎಲ್ಲ ಮಾಡಿಯಾನೆ, ನಾನು ಇವನಿಗೋಸ್ಕರ ಎಲ್ಲ ಮಾಡಬೇಕು ಅನ್ನೋದು ಅವಾಗಿಂದ ದಿ ಪ್ರೋಸೆಸ್ ಎವ್ರಿಥಿಂಗ್ ಚೇಂಜ್ಡ್. ಸೊ ದೆನ್ ದಿ ಹೋಲ್ ಜರ್ನಿ ವಾಸ್ ಆನ್ ಅ ಡಿಫ್ರೆಂಟ್ ಆಲ್. ಸೊ ಹೇಗೆ ಅಂತಂದರೆ ಅಲ್ಲೂ ಅಷ್ಟೇ ಒಂದಷ್ಟು ಜನ ಪ್ರಪೋಸ್ ಯಾರ್ಯಾರು ಮಾಡಿದ್ರು. ಸೊ ನಾನು ನಮ್ಮ ಮನೆಗೆ ಬಂದು ಮಾತಾಡಿಯಾನೆ ಅಂತೆಲ್ಲ ಹೇಳಿದಾಗ, ಸೊ ಒಬ್ಬರು ನಮ್ಮ ಅಪ್ಪ ಅಮ್ಮನಿಗೆ ಮಾತಾಡ್ತೀನಿ, ನಾನು ನಿಮ್ಮ ಅಪ್ಪ ಅಮ್ಮನಿಗೆ ಮಾತಾಡ್ತೀನಿ ಮದುವೆ ಬಗ್ಗೆ ಅಂತ. ಸೊ 3 ಜನ ಇದೇ ಥರ ಮದುವೆ ಆ್ಯಂಡ್ ನನ್ನ ಹಸ್ಬೆಂಡ್ಗೂ ಹೇಳಿದೆ, ಇವ್ರು ಈ ಥರ ಪ್ರಪೋಸ್ ಮಾಡಿದ್ರು, ಇವ್ರ ಥರ. ದೆನ್ ಐ ಸ್ಟಾರ್ಟೆಡ್ ಟೆಲ್ಲಿಂಗ್ ಈಚ್ ಆ್ಯಂಡ್ ಎವ್ರಿಥಿಂಗ್. ಒಂದು ಕೂತ್ಕೊಂಡಿದ್ದು ನಿಂತ್ಕೊಂಡಿದ್ದು ಪ್ರತಿಯೊಂದೂ ಅಪ್ಡೇಟ್ ಹೋಗೋದು. ಅಂದರೆ ನನಗೆ ಅವ್ನು ಬಿಟ್ಟರೆ ಇನ್ಯಾರೂ ಇಲ್ಲ ಆ ಥರ ಆಗೋಗಿತ್ತು. ಸೊ ಎಲ್ಲನೂ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದೆ. ಇವ್ರು ಪ್ರಪೋಸ್ ಮಾಡ್ತಾಯಿದ್ರು, ಅವ್ರು ಈ ಥರ ಹೇಳ್ತಾಯಿದ್ದಾರೆ. ಸೊ ನವಂಬರ್ ನನ್ನ ಮದುವೆ ಆಗಬೇಕಾಗಿತ್ತು. ಸೆಪ್ಟೆಂಬರ್ನಲ್ಲಿ ಇದು ದಸರಾ ಗಣೇಶ ಹಬ್ಬ ಆದಮೇಲೆ ಒಂದು ಇದು ಬರುತ್ತಲ್ಲ, ಪಿತೃಪಕ್ಷ. ಸೊ ಏನೂ ಮಾಡೋಂಗಿಲ್ಲ ಅಂತ ಹೇಳಿದರು. ಅದಾದಮೇಲೆ ದಸರಾ ಹಬ್ಬದಿಂದ ಐ ಸ್ಟಾರ್ಟೆಡ್ ನನ್ನ ಮದುವೆ ಸೀರೆ ನಾನು ಒಬ್ಬಳೇ ತೊಗೊಳೋದು ಎಲ್ಲ. ಅಂದರೆ ಫಿಕ್ಸ್ ಆಗೋಗಿದೆ, ನನ್ನ ಮೈಂಡ್ ಫಿಕ್ಸ್ ಮಾಡ್ಕೊಂಬಿಟ್ಟಿದ್ದೆ, ಮದುವೆ ಆದರೆ ಇವ್ರನ್ನೇ ಮದುವೆ ಆಗೋದು. ಹಿ ಲವ್ಸ್ ಮೀ ಆ್ಯಂಡ್ ನೋ ಮ್ಯಾಟರ್ ವಾಟ್, ನನಗೆ ಬಿಟ್ಕೊಡಲ್ಲ ಇವರು. ನನಗೋಸ್ಕರ ಸಾಯ್ತೀನಿ ಅಂದವರು ಖಂಡಿತ ಬಿಟ್ಕೊಡಲ್ಲ, ನಾನು ಇರಬೇಕು ಇವ್ರ ಜೊತೆ ಅಂತ ಹೇಳಿ ಮೈ ಮೈಂಡ್ ಸ್ಟಾರ್ಟೆಡ್ ವರ್ಕಿಂಗ್, ಮೈ ಹೋಲ್ ಲೈಫ್ ಸ್ಟಾರ್ಟೆಡ್ ವರ್ಕಿಂಗ್ ಟುವರ್ಡ್ಸ್ ಇಟ್. ಅಂದರೆ ನನ್ನ ಮದುವೆ ಆದರೆ ಮನುವೇ ಮದುವೆ ಆಗೋದು, ಇನ್ಯಾರೂ ಮದುವೆ ಆಗಲ್ಲ ಅಂತ. ಸೊ ಎಲ್ಲರೂ ಬೇರೆ ಬೇರೆ ಥರ ಕಂಪ್ಲೇಂಟ್ಸ್ ಬಂದು ಹೇಳ್ತಾಯಿದ್ರು. ಆ್ಯಂಡ್ ನನಗೂ ಗೊತ್ತಿತ್ತು ಮನು ಬಗ್ಗೆ ಎಲ್ಲ, ಮನು ಬಗ್ಗೆ ಪ್ರತಿಯೊಂದು ನನಗೂ ಗೊತ್ತಿತ್ತು. ಇಟ್ ಈಸ್ ನಾಟ್ ಲೈಕ್ ಐ ಡಿಡ್ ನಾಟ್ ನೋ. ಬಟ್ ನನಗೆ ಎಷ್ಟು ಬೆಸ್ಟ್ ಚೈಲ್ಡ್ಹುಡ್ ಇದೆಯೋ ಮನುದು ಅಷ್ಟೇ ಬ್ಯಾಡ್ ಚೈಲ್ಡ್ಹುಡ್. ಅವ್ರು ಹೇಳಿದ್ರು ಅದೆಲ್ಲ? ಅದು ಅವರೇ ಹೇಳಿದ್ದಾರೆ, ಅದು ಅವರೇ ಹೇಳ್ಕೊಂಡಿದ್ದಾರೆ. ಬಿಕಾಸ್ ಹಿ ಡಿಡ್ ನಾಟ್ ಹ್ಯಾವ್ ಡ್ಯಾಡ್, ಹಿ ಡಿಡ್ ನಾಟ್ ಹ್ಯಾವ್ ಅಂದರೆ ಒಂದು ತುಂಬ ಕುಟುಂಬ ಇರಲಿಲ್ಲ, ಅದೊಂದು ಸ್ಪೇಸ್ ಮಿಸ್ ಆಗಿದೆ. ಯಾ, ಆ ಸ್ಪೇಸು. ಆ್ಯಂಡ್ ಈವನ್ ಹಿ ವಾಸ್ ವೈಲೆಂಟ್ ಆ್ಯಂಡ್ ಆಲ್ ದ ಸ್ಟಫ್. ಸೊ ಇವಾಗೆಲ್ಲ ಚೆನ್ನಾಗಾಗತ್ತೆ, ಇವಾಗೆಲ್ಲ ಸರಿ ಹೋಗುತ್ತೆ. ಇವಾಗ ನಾನು ಮದುವೆ ಆದಾದ್ಮೇಲೆ ಎಲ್ಲ ಸರಿ ಹೋಗುತ್ತೆ, ಎಲ್ಲ ಫಿಕ್ಸ್ ಮಾಡ್ತೀನಿ, ನಾನೇ ಫಿಕ್ಸ್ ಮಾಡ್ತೀನಿ, ಎಲ್ಲ ಫಿಕ್ಸ್ ಮಾಡ್ತೀನಿ, ಎಲ್ಲ ಸರಿ ಹೋಗುತ್ತೆ. ಸೊ ದ್ಯಾಟ್ ಈಸ್ ಹೌ ಇಟ್ ಸ್ಟಾರ್ಟೆಡ್. ಬಟ್ ಬೇರೆಯವರೆಲ್ಲ ಬೇರೆ ರೀತಿ ಬಂದು ಮಾತಾಡೋರು, ಹೇಳೋರು ಎಲ್ಲ ಹೇಳಿದ್ರು ಸುಮಾರು ಕಂಪ್ಲೇಂಟ್ಸ್ ಬರೋದು ಅವನ ಬಗ್ಗೆ. ನಮ್ಮ ತಾಯಿ ಹತ್ರ, ನಮ್ಮ ಅಮ್ಮನ ಹತ್ರ, ನಮ್ಮ ಅಪ್ಪನ ಹತ್ರ ಎಲ್ಲ ಬಂದು ಹೇಳಿದ್ರು. ಇವನ್ ಐ ವಾಸ್ ವೆರಿ ಅಡಮೆಂಟ್,
ಮದುವೆ ಆದರೆ ಇವನ್ನೇ ಮದುವೆ ಆಗ್ತೀನಿ, ನನಗೆ ಇವರೇ ಬೇಕು. ಬಿಕಾಸ್ ಕೈ ಕಟ್ ಮಾಡ್ಕೊಂಡಿದ್ದಾರೆ, ಯಾರು ಆ ಥರ ಎಲ್ಲ ಮಾಡ್ತಾರೆ? ಬಿಕಾಸ್ ಇನ್ನಿಬ್ಬರು ಹುಡುಗರು ಬಿಟ್ಟೊಟ್ಟೋಗ್ಯಾರ ಅದು ಹೇಳಿದ ತಕ್ಷಣ. ಇವನು ಇದನ್ನದು ಹಿ ಹ್ಯಾಸ್ ಫಿಕ್ಸ್ಟೆಡ್, ಅಂದರೆ ಈ ಥರ ಮಾಡ್ಕೊಂಡಿದ್ದಾರೆ ಅಂತಂದರೆ ನಾನು ನಿಜವಾಗ್ಲೂ ಇಷ್ಟಪಡ್ತೇನೆ. ಯಾವುದೇ ರೀತಿಗೂ ಇವನನ್ನು ಬಿಟ್ಕೊಡಲ್ಲ, ಇವನನ್ನು ಇದು ಮಾಡಲ್ಲ ಅಂತ. ಸೊ ದ್ಯಾಟ್ ಈಸ್ ಹೌ ಐ ಗಾಟ್ ಮ್ಯಾರಿಡ್.